ಗೈಸ್, ಈ ಹರಾಜು ಪ್ರಕಟಣೆ 21/8/25 ಕರ್ನಾಟಕ ಗೃಹ ಮಂಡಳಿಯಲ್ಲಿ ಬಿಡ್ ಸ್ಟಾರ್ಟ್ ಆಗಿದೆ. ಅದರಲ್ಲಿ ಪ್ರತಿಯೊಂದು ಜಿಲ್ಲಾವಾರು ಯಾವ ಒಂದು ಕಾರ್ನರ್ ಪ್ಲಾಟ್ಗಳು ಉಳಿದಿವೆ ಅದರದ ಒಂದು ಬಿಡ್ ಸ್ಟಾರ್ಟ್ ಆಗುವುದಿದೆ. KHB ಕರ್ನಾಟಕ ಹೌಸಿಂಗ್ ಬೋರ್ಡ್ದವರು ಸ್ಟಾರ್ಟ್ ಮಾಡೋರಿದ್ದಾರೆ. 21/8/2025 ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಅದು ಇದರಲ್ಲಿ ಎಲ್ಲ ಡೇಟ್ಗಳು ಕೊಟ್ಟಿರ್ತಾರೆ. ನೀವು ಅದನ್ನು ಡೇಟ್ ಕೊಟ್ಟಿರೋದನ್ನು ನೀವು ಇದು ಮಾಡ್ಬೋದು. ಡೇಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದು ಬಂದ್ಬಿಟ್ಟು ಸ್ಟಾರ್ಟ್ ಆಗೋ ಡೇಟು. ಅದ ನಂತರ ಈ ಹರಾಜಿನ ಆರಂಭಿಸುವ ದಿನಾಂಕ 25/8/8. ಇದು ಪ್ರಕಟಣೆ ದಿನಾಂಕ 25/8/2025 ಬೆಳಗ್ಗೆ 11 ಗಂಟೆಯಿಂದ ಈ ಪಾಲುಗಳು ಆಸಕ್ತಿ ಸಲ್ಲಿಸುವ ಕೊನೆಯ ದಿನಾಂಕ 15/9/25 11 ಗಂಟೆವರೆಗೆ ಈ ಹರಾಜಿನಲ್ಲಿ ಆಸಕ್ತಿ ಇದ್ದವರು ಪಾಲ್ಗೊಳ್ಳಬೇಕು. ಇದು ಭಾಗವಹಿಸ್ಬೋದು. ಕ್ರಮ ಸಂಖ್ಯೆ 1 ರಿಂದ 68ರವರೆಗೆ ಈ ಹರಾಜು ಆರಂಭವಾಗುವ ಮುಕ್ತಾಯಗಳು ನಿವೇಶನ ಸಂಖ್ಯೆ 1 ರಿಂದ 68. ಯಾವುದೇ ಡಿಸ್ಟಿಕ್ ಆಗಿರ್ಬೋದು, 1 ರಿಂದ 68 ಈ ಹರಾಜು ನಿವೇಶನ ಸಂಖ್ಯೆ ಇರುವುದು. ಯಾವ ಡೇಟಿಗೆ ಅವರು ಆರಂಭವಾಗುವ ಮುಕ್ತಾಯ ಈ ಹರಾಜು ಆರಂಭವಾಗುವ ಮುಕ್ತಾಯಗಳು ದಿನಾಂಕ 15/9/25 ಮಧ್ಯಾಹ್ನ 16/9/2025 ಮಧ್ಯಾಹ್ನ 12 ಗಂಟೆವರೆಗೆ. 69 ರಿಂದ 109 ಈ ಹರಾಜು ಆರಂಭವಾಗುವ ಮುಕ್ತಾಯಗೊಳಿಸುವ ದಿನಾಂಕ ಮತ್ತು ಸಮಯ 16/9 ಹರಾಜು ಆರಂಭ ಆಗುತ್ತೆ. ಕ್ರಮ ಸಂಖ್ಯೆ 131 ರಿಂದ 193ರವರೆಗೆ ಈ ಹರಾಜು ಆರಂಭ ಮುಕ್ತಾಯಗೊಳ್ಳುವ ದಿನಾಂಕ ಸಮಯ 10/17/9/2025 ಮಧ್ಯಾಹ್ನ 12 ಗಂಟೆಯಿಂದ 18/9/2025 12 ಗಂಟೆಗೆ. ಮೂಲ್ಯ ಮಧ್ಯಂತರ ಪ್ರತಿ ಚದರ ಮೀಟರ್ಗೆ 300. ವಾಣಿಜ್ಯ ನಿವೇಶನ ಪ್ರತಿ ಚದರ ಮೀಟರ್ಗೆ 600. ಪ್ಲಾಟ್ ಮನೆಗಳಿಗೆ 500ಗಳ ಗುಣಕಗಳಲ್ಲಿ ಬಿಡ್ ದರ ಕನಿಷ್ಠ ಏರಿಕೆ ಮಾಡಬೇಕು. ಮಂಡಳಿ ದರ ಪ್ರತಿ ಚದರ ಮೀಟರ್ಗೆ ಎಷ್ಟು ಇದ್ದರೆ ಅದು ಅವರು ಹೇಳ್ತಾ ಇದ್ದಾರೆ 300 ಪರ್ ಚದರ ಮೀಟರ್ಗೆ 300. ಮಧ್ಯಂತರ ನಿವೇಶನ ಪ್ರತಿ ಚದರ ಮೀಟರ್ಗೆ 300 ಆದರೆ ವಾಣಿಜ್ಯ ನಿವೇಶನ ಪ್ರತಿ ಚದರ ಮೀಟರ್ಗೆ 600ಗಳ ಒಂದು ಮಲ್ಟಿಪ್ಲೈಯನ್ನು ನೀವು ಮಾಡ್ಬೋದು. ಗುಣಿಕಗಳಲ್ಲಿ ದರವನ್ನು ಏರಿಸಬೇಕು. ಕನಿಷ್ಠ ಏರಿಕೆ ಇರ್ತದೆ ಅಂತ ಹೇಳ್ತಾ ಇದ್ದಾರೆ. ಇದು ನೋಡಿ, ನಾ ಪೂರ ಈ ಒಂದು ಪ್ರಕಟಣೆಯನ್ನು ತೋರಿಸ್ತೀನಿ ನಿಮಗೆ, ನೀವು ನೋಡ್ತಾ ಹೋಗಿ. ಓಕೆ, ಈಗ ನಾ ಪ್ರಕಟಣೆಯನ್ನು ತೋರಿಸ್ತಾ ಹೋಗ್ತೀನಿ. ಮುಂದಾಗಿ ನೀವು ಯಾವ್ಯಾವ ಡಿಸ್ಟಿಕ್ದವ್ರದ್ದು ಯಾವ ಡಿಸ್ಟಿಕ್ ಬೇಕು ನಿಮಗೂ, ಮಂಡಳಿ ದರ ಎಷ್ಟಿದೆ ಪ್ರತಿ ಚದರ ಮೀಟ್ರಿಗೆ, ಅದು ಟೋಟಲ್ ಏರಿಯಾ ಎಷ್ಟು ಚದರ ಮೀಟ್ರ್ ಇದೆ, ಆರಂಭಿಕ ಠೇವಣಿ ಎಷ್ಟು ಇಡಬೇಕು ಅಂತ ಎಲ್ಲ ಹೇಳ್ತಾ ಹೋಗ್ತೇವೆ. ಎಲ್ಲವನ್ನು ನೀವು ಸರಿಯಾಗಿ ನೋಡ್ತಾ ಹೋಗಿ. ನಾ ಇದನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ. ಇದನ್ನು ಓಪನ್ ಮಾಡಿ ನೀವು ನೋಡ್ಕೋಬೋದು. ಇದು ಕರ್ನಾಟಕ ಹೌಸಿಂಗ್ ಬೋರ್ಡ್ದಿಂದ ಒಂದು ಪ್ರಕಟಣೆ ಬಂದಿದೆ ನೋಡಿ. ಬಾಗಲಕೋಟೆ ಜಿಲ್ಲೆ ಸಿಕ್ಕೇರಿ ಬಡಾವಣೆ ಮೂಲ್ಯ ನಿವೇಶನಗಳಂತೆ
ಅದೇ ರೀತಿ ಬಾಲ್ಗಡ ಗದನಕೆರೆ ಬಡಾವಣೆ ಮೌಲ್ಯಗಳು 1,000 ಒಂದು ಅಂದಾಜು ಡಿಫರೆನ್ಸ್ ಇದೆ. ಬಳ್ಳಾರಿ ಜಿಲ್ಲೆಯ ಅಂದ್ರಾಳು ಬಡಾವಣೆ ಮನೆಗಳು ಪ್ರತಿ ಮನೆಗೆ ಇದು ಮೂಲ ನಿವೇಶನಗಳು. ಬಾಗಲಕೋಟೆ ಜಿಲ್ಲೆ ಸಿಕ್ಕೇರಿ ಬಡಾವಣೆ ಮೂಲ ನಿವೇಶನಗಳು. ಇದು ಪ್ರತಿ ಮನೆಗೆ 28,50,50,000 ರೂಪಾಯಿ ಅಂತೆ ಬಳ್ಳಾರಿ ಜಿಲ್ಲೆ ಮನೆಗಳಿಗೆ. ಬೆಳಗಾವಿ ಜಿಲ್ಲೆ ಬಸವನ ಕುಡಿಸಿ ಬಡಾವಣೆ ಮೂಲ ನಿವೇಶನಗಳು ಪ್ಲಾಟಿಗೆ ಅದು. ಅದೇ ರೀತಿ ಬೀದರ್ ಜಿಲ್ಲೆ ಮೂಲ ನಿವೇಶನಗಳು. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ಯರದಕಟ್ಟೆ ಬಡಾವಣೆ ಮೂಲ ನಿವೇಶನಗಳು. ಅದೇ ರೀತಿ ಚಾಮರಾಜನಗರ ಜಿಲ್ಲೆ ತೆರಕನಕಾಂಬ್ರಿ ಬಡಾವಣೆ ಮಧ್ಯಂತರ ನಿವೇಶನಗಳು. ದಾವಣಗೆರೆ ಜಿಲ್ಲೆಯ ಕುಂದವಾಡ ಬಡಾವಣೆ ಮೂಲ ನಿವೇಶನಗಳು. ಗದಗ ಜಿಲ್ಲೆ ಸಾಯಿಬಾಬಾ ದೇವಸ್ಥಾನ ಹಿಂಭಾಗ ಬೆಟಗೇರಿ ಬಡಾವಣೆ ಮೂಲ ನಿವೇಶನಗಳು. ಅದೇ ರೀತಿಯಾಗಿ ಕಲಬುರಗಿ ಜಿಲ್ಲೆಯ ಕಾಳಗನೂರು ಕುಸನೂರು 1ನೇ ಹಂತ ಬಡಾವಣೆ ಮೂಲ ನಿವೇಶನಗಳು. ಕೊಪ್ಪಳ ಜಿಲ್ಲೆ ಡಿಸಿ ಆಫೀಸ್ ಹಿಂಭಾಗ ಬಡಾವಣೆ ಮೂಲ ನಿವೇಶನಗಳು. ಕೊಪ್ಪಳ ಜಿಲ್ಲೆ ಗಣೇಶ ನಗರ ಬಡಾವಣೆ ಮೂಲ ನಿವೇಶನಗಳು. ಕೊಪ್ಪಳ ಜಿಲ್ಲೆ ನವನಗರ ಬಡಾವಣೆ ನಿವೇಶನಗಳು. ರೀತಿ ಮಂಡ್ಯ ಜಿಲ್ಲೆ ಕೆ.ಆರ್.ಪೇಟೆ ಚಿಕ್ಕೋನಹಳ್ಳಿ ಬಡಾವಣೆ ಮೂಲ ನಿವೇಶನಗಳು. ಮಂಡ್ಯ ಜಿಲ್ಲೆ ಕೆ.ಆರ್.ಪೇಟೆ ಚಿಕ್ಕೋನಹಳ್ಳಿ ಬಡಾವಣೆ ಮಧ್ಯಂತರ ನಿವೇಶನಗಳು. ಮಂಡ್ಯ ಜಿಲ್ಲೆ ಕೆನ್ನಾಳ ಬಡಾವಣೆ ಮೂಲ ನಿವೇಶನಗಳು. ಮೈಸೂರು ಜಿಲ್ಲೆ ನಂಜನಗೂಡು ಚಾಮರಾಜ ಬಡಾವಣೆ ಮೂಲ ನಿವೇಶನಗಳು. ಮೈಸೂರು ಜಿಲ್ಲೆ ಕೆಂಚಲಗೂಡು ಬಡಾವಣೆ ಮೂಲ ನಿವೇಶನಗಳು. ರಾಯಚೂರು ಜಿಲ್ಲೆ ಮಾನ್ವಿ ಬಡಾವಣೆ ಮೂಲ ನಿವೇಶನಗಳು. ರಾಮನಗರ ಮಹದೇಶ್ವರ ಚನ್ನಪಟ್ಟಣ ಬಡಾವಣೆ ಮೂಲ ನಿವೇಶನಗಳು. ತುಮಕೂರು ಜಿಲ್ಲೆ ಗೂಳೂರು ಬಡಾವಣೆ ಮೂಲ ನಿವೇಶನಗಳು. ತುಮಕೂರು ಜಿಲ್ಲೆ ಪಾವಗಡ ಬಡಾವಣೆ ಮೂಲ ನಿವೇಶನಗಳು. ಅದೇ ವಿಜಯಪುರ ಜಿಲ್ಲೆ ತಾಳಿಕೋಟೆ 1ನೇ ಹಂತದ ಬಡಾವಣೆ ಮೂಲ ನಿವೇಶನಗಳು. ವಿಜಯಪುರ ತಾಳಿಕೋಟೆ 2ನೇ ಹಂತದ ಮೂಲ ನಿವೇಶನಗಳು. ವಿಜಯಪುರ ಜಿಲ್ಲೆ ಮಹಲ್ ಭಾಗಯತ್ ಬಡಾವಣೆ ಮೂಲ ನಿವೇಶನಗಳು. ಯಾದಗಿರಿ ಜಿಲ್ಲೆ ಹೊಸಹಳ್ಳಿ ಬಡಾವಣೆ ಮೂಲ ನಿವೇಶನಗಳು. ಸೂರ್ಯನಗರ 3ನೇ ಹಂತದ ಬಡಾವಣೆ ಬೆಂಗಳೂರು ಜಿಲ್ಲೆ ಕೋರಮಂಗಲ ರಾಷ್ಟ್ರೀಯ ಕ್ರೀಡಾಗ್ರಾಮದ ಬಡಾವಣೆ ಪ್ಲಾಟ್ ಪ್ರತಿ ಪ್ಲಾಟ್ಗೆ 1,04,08,250 HID. ಈ ರಾಜಿನ ಷರತ್ತು ನೀವು ನಿಮ್ಮನ್ನು ಕೆಳಕಂಡಿರುತ್ತವೆ. ಎಲ್ಲಿ ಹೇಗೆ ಇವೆಯೋ ಹಾಗೆ ಇರುವ ಸ್ಥಿತಿಯಲ್ಲಿ ಹ್ಯಾಸ್ ಇಸ್ ವೇರ್ ಇಸ್ ಬೇಸಿಸ್ ಪಾಲ್ಗೊಳ್ಳುವವರು ಈ ರೀತಿಯಾಗಿ ನೀವು ಪ್ರತಿ ಇದನ್ನ ನೋಟಿಫಿಕೇಶನ್ ಅಚ್ಚುಕಟ್ಟಾಗಿ ಓದಿ. ಏನೇ ಒಂದು ತೊಂದರೆ ಬಂದರೆ ನೀವು ಇಲ್ಲಿ ಕೊಟ್ಟಿರುವ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡ್ಬೋದು. ಕರೆ ಮಾಡಿ ನಿಮ್ಮದು ಯಾವುದೇ ಒಂದು ನೀವು ಮಾಡ್ಬೋದು. ಓಕೆ.